ಹೆಲೋ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ವಿಡಿಯೋ. ನೀವು ಈ ಚಾನೆಲ್ನ ತುಂಬ ಟೈಮಿಂದ ಫಾಲೋ ಮಾಡ್ತಾ ಇದ್ದರೆ ಡಾರ್ಕ್ ವೆಬ್, ಡೀಪ್ ವೆಬ್ಬಲ್ಲಿ ಏನೇನಾಗತ್ತೆ ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆಲ್ಮೋಸ್ಟ್ ಡಾರ್ಕ್ ವೆಬ್ ಬಗ್ಗೆ ನನಗೆ ಗೊತ್ತಿರುವಷ್ಟು, ಇಂಟರ್ನೆಟ್ಟಲ್ಲಿ ಸಿಕ್ಕಿರುವಷ್ಟು ಇನ್ಫಾರ್ಮೇಷನ್ನ ನಾನು ಈ ಚಾನೆಲಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ನಾನಿಲ್ಲಿ ಆಲ್ಮೋಸ್ಟ್ ಅನ್ನುವಂಥ ಒಂದು ವರ್ಡ್ನ ಯೂಸ್ ಮಾಡಿದೆ ಬಿಕಾಸ್ ನಾನು ಎಷ್ಟು ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡಿದ್ದೀನಿ ಅದರಲ್ಲಿ ಒಂದು ಇನ್ಫಾರ್ಮೇಷನ್ನು ನಾನು ಈ ಚಾನೆಲಲ್ಲಿ ಇಲ್ಲಿವರೆಗೆ ಯಾವುದೇ ವಿಡಿಯೋದಲ್ಲೂ ಹೇಳಲಿಲ್ಲ. ನೋಡಿ ಏನಾಗತ್ತಂತ ಅಂದರೆ, ಡಾರ್ಕ್ ವೆಬ್ ಬಗ್ಗೆ ಎಷ್ಟು ಇನ್ಫಾರ್ಮೇಷನ್ ಸಿಗತ್ತೆ ಅದು ಅಷ್ಟು ಸತ್ಯ ಆಗಿರಲ್ಲ. ಯು ಹಿಯರ್ಡ್ ಇಟ್ ರೈಟ್, ಸತ್ಯ ಆಗಿರಲ್ಲ. ಎಷ್ಟು ಇನ್ಫಾರ್ಮೇಷನ್ ಲೆಜಿಟ್ ಆಗಿರುತ್ತೆ ಅಷ್ಟೇ ಇನ್ಫಾರ್ಮೇಷನ್ನು ಅಥವಾ ಅದಕ್ಕಿಂತ ಜಾಸ್ತಿ ಇನ್ಫಾರ್ಮೇಷನ್ನು ಫೇಕ್ ಆಗಿರುತ್ತೆ. ಐ ಡೋಂಟ್ ನೋ ಇವೆಲ್ಲ ಎಷ್ಟು ಸತ್ಯ ಅಂತ, ಬಟ್ ಆಸ್ ಪರ್ ಮೈ ರಿಸರ್ಚ್ ಇನ್ ಗೂಗಲ್ ಆ್ಯಂಡ್ ಯೂಟ್ಯೂಬ್ ಇದು ಸತ್ಯನೇ. ಆ್ಯಂಡ್ ಇದು ಸತ್ಯ ಆಗಿದ್ದರೆ ಇದರಷ್ಟು ಡಿಸ್ಟರ್ಬಿಂಗ್ ಆ್ಯಂಡ್ ಡಾರ್ಕ್ ಸೈಡು ಡಾರ್ಕ್ ವೆಬ್ಬಲ್ಲಿ ಮತ್ತೆ ಯಾವುದೂ ಇಲ್ಲ. ಇಷ್ಟೊತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೆ, ಯಾವ ಒಂದು ಇನ್ಫಾರ್ಮೇಷನ್ ಬಗ್ಗೆ ಹೇಳ್ತಾ ಇದ್ದೆ ಅಂತ ನಾನಿನ್ನೂ ಹೇಳಲಿಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ಸ್ನಫ್ ಮೂವೀಸ್. ವಿಡಿಯೋ ಅಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ನಾನು ಆಲ್ರೆಡಿ ಟೈಟಲಲ್ಲಿ ಮೆನ್ಷನ್ ಮಾಡಿದ್ದೀನಿ, ನಿಮ್ಮ ವಯಸ್ಸು 18ಕ್ಕಿಂತ ಕಡಿಮೆ ಇದ್ದರೆ ಈ ವಿಡಿಯೋನ ನೀವು ನೋಡಬೇಡಿ. ಈ ವಿಡಿಯೋ ನಿಮಗಾಗಿರೋದಲ್ಲ. ಆ್ಯಂಡ್ ನೀವು ಪಬ್ಲಿಕ್ ಪ್ಲೇಸ್ ಆಗಿರ್ಬೋದು, ಮನೆಯಲ್ಲಿ ಲೌಡ್ ಸ್ಪೀಕರಲ್ಲೂ ಈ ವಿಡಿಯೋನ ನೋಡಬೇಡಿ. ಯೂಸ್ ಹೆಡ್ಫೋನ್ಸ್. ಇಷ್ಟು ಹೇಳಿದ ನಂತರನೂ ನಿಮ್ಮ ಏಜು ಕಡಿಮೆ ಇದ್ದು ಅಥವಾ ನೀವು ಈ ವಿಡಿಯೋನ ಪಬ್ಲಿಕ್ಕಲ್ಲಿ ನೋಡ್ತಾ ಇದ್ದರೆ ಅದಕ್ಕೆ ನಾನು ರೆಸ್ಪಾನ್ಸಿಬಲ್ ಅಲ್ಲ. ಆ್ಯಂಡ್ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ಯಾರಿಗೆ ಈ ಥರ ಡಾರ್ಕ್ ಕಾಂಟೆಂಟ್ ಇಷ್ಟ ಇದೆ ಅವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಗೈಸ್, ಈ ವಿಡಿಯೋನ ನೋಡಿದ ನಂತರ ಈ ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ಹೇಳಿದ್ದೀನಿ ಅದನ್ನು ಹೋಗಿ ಯಾರೂ ಸರ್ಚ್ ಮಾಡೋಕೆ ಹೋಗಬೇಡಿ ಬಿಕಾಸ್ ಇಟ್ಸ್ ಕಂಪ್ಲೀಟ್ಲಿ ಇಲ್ಲೀಗಲ್. ಹಾಗಿದ್ರೆ ನಿನಗೆ ಇವೆಲ್ಲ ಹೇಗೆ ಗೊತ್ತಾಯಿತು? ನಮಗೇನೋ ಸರ್ಚ್ ಮಾಡಬೇಡ ಅಂತ ಹೇಳ್ತಾ ಇದೆಯಾ, ನೀನು ಹೋಗಿ ಅದೇ ಕೆಲಸ ಮಾಡಿದೀಯಾ ಅಂತ ಪ್ರಶ್ನೆ ಇದ್ದರೆ ನೋಡಿ, ಕೆಲವಷ್ಟು ಆರ್ಟಿಕಲ್ಸು ಆ್ಯಂಡ್ ಯೂಟ್ಯೂಬ್ ವಿಡಿಯೋಸ್ ಬೇಸಿಸ್ ಮೇಲೆ ನಾನು ಗೂಗಲಲ್ಲಿ ಏನು ಸರ್ಚ್ ಮಾಡಿದ್ದೀನಿ ಅದ್ರ ಬೇಸಿಸ್ ಮೇಲೆ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಈ ಒಂದು ಇಂಟರ್ನೆಟ್ನ ಡಾರ್ಕ್ ಸೈಡ್ ನಿಮಗೆ ಗೊತ್ತಿರಬೇಕು, ಜನರವರೆಗೆ ಈ ಒಂದು ವಿಷಯ ಏನಿದೆ ಅದು ತಲುಪಿಸ್ಬೇಕು ಅನ್ನುವಂಥ ಉದ್ದೇಶ ನಂದು. ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಬಿಗಿನ್ ದಿ ವಿಡಿಯೋ. ಸ್ನಫ್ ಮೂವೀಸ್ ಅಂದರೆ ಏನು? ಬೇಸಿಕ್ ಆಗಿ ಸಿಂಪಲ್ ವೇದಲ್ಲಿ ಹೇಳ್ಬೇಕಂತಂದ್ರೆ, ಆ ಥರ ವಿಡಿಯೋಸ್ ಏನಿದೆ ಬೇಸಿಕಲಿ ಪಾರ್ನ್ ವಿಡಿಯೋಸ್. ಅದರಲ್ಲಿ ಏನಾಗತ್ತೆ, 2 ಜನ ಏನಿರ್ತಾರೆ, ಮೇಲ್ ಆ್ಯಂಡ್ ಫಿಮೇಲ್, ಇಬ್ಬರು ತಮ್ಮ ಸ್ವ ಇಚ್ಛೆಯಿಂದ ಪರ್ಫಾರ್ಮ್ ಮಾಡ್ತಾರೆ ವಿಡಿಯೋಗೋಸ್ಕರ. ಈ ಮೂವೀಸಲ್ಲೂ, ಈ ಸ್ನಫ್ ಮೂವೀಸಲ್ಲೂ ಅದೇ ರೀತಿನೇ ಆ ಒಂದು ವಿಡಿಯೋಸಲ್ಲಿ ಏನಾಗುತ್ತೆ ಅದೇ ಆಗತ್ತೆ. ಬಟ್ ಡಿಫ್ರೆನ್ಸ್ ಏನಂತಂದರೆ, ಪಾರ್ಟ್ನರ್ ಏನಿದ್ದಾರೆ ಅವರ ಇಚ್ಛೆ ಇಲ್ಲದೇನೂ ಇರಬಹುದು, ಇರಲೂಬಹುದು. ಆ್ಯಂಡ್ ಅವರಿಗೆ ಎದುರಿಗಿರುವಂಥ ಪಾರ್ಟ್ನರಿಗೆ ಜೀವನೂ ಇರ್ಬೋದು, ಇಲ್ಲದೇನೂ ಇರ್ಬೋದು. ಮೋಸ್ಟ್ ಡಿಸ್ಟರ್ಬಿಂಗ್ ಥಿಂಗ್ ಅಂತಂದರೆ, ಇದರಲ್ಲಿ ಆಗುವಂಥ ಒಂದು ಡಿಸ್ಟರ್ಬಿಂಗ್ ಥಿಂಗ್ ಹೇಳಬೇಕಂತಂದರೆ, ವಿಡಿಯೋ ಎಂಡಲ್ಲಿ ಪಾರ್ಟ್ನರ್ ಏನಿದ್ದಾರೆ, ಮೇಲ್ ಆಗಿರ್ಬೋದು ಫಿಮೇಲ್ ಆಗಿರ್ಬೋದು, ಇಬ್ಬರಲ್ಲಿ ಒಬ್ಬರ ಜೀವ ಅರ್ಥ ಮಾಡ್ಕೊಳ್ಳಿ. ಯು ವೋಂಟ್ ಬಿಲೀವ್ ದಿಸ್, ಡಾರ್ಕ್ ವೆಬ್ಬಲ್ಲಿ ಈ ಸ್ನಫ್ ಮೂವಿ ನೋಡುವಂಥ ಏನು ಟ್ರಾಫಿಕ್ ಏನಿದೆ ಡೈಲಿ ಲ್ಯಾಕ್ಸಲ್ಲಿದೆ. ಪ್ರತಿದಿನ ಲಕ್ಷಕ್ಕಿಂತಲೂ ಹೆಚ್ಚು ಜನ ಹೋಗಿ ಈ ಥರ ಮೂವೀಸ್ನ ನೋಡ್ತಾರೆ. ಪೀಪಲ್ ಆರ್ ರೆಡಿ ಟು ಸ್ಪೆಂಡ್ $1000s ಟು ವಾಚ್ ದೀಸ್ ವಿಡಿಯೋಸ್. ಸ್ನಫ್ ಮೂವೀಸು ಇವತ್ತಿಂದ ಇರುವಂಥದ್ದಲ್ಲ, ಇದು ತುಂಬ ಓಲ್ಡ್ ಅಂತ ಹೇಳ್ಬೋದು. ಬಟ್ ಇದು ಫೇಮಸ್ ಆಗೋಕ್ಕೆ ರೀಸನ್ನು MD Pope. MD Popeನ ಫುಲ್ ಫಾರ್ಮು ಇದು. ಬಟ್ ಫಸ್ಟ್ ಸ್ನಫ್ ಮೂವಿ ಏನಿದೆ ಅದು MD Pope ಅಲ್ಲ. ನಿಮಗೆ ಗೊತ್ತು, ಕೆಲವಷ್ಟು ಕಾಂಟೆಂಟು ಎಸ್ಪೆಷಲಿ ಡಾರ್ಕ್ ವೆಬ್ಗಂತಾನೆ ಪ್ರೊಡ್ಯೂಸ್ ಮಾಡ್ತಾರೆ. ವಾಟ್ ಇಫ್ ಐ ಟೆಲ್ ಯು ದಿ ಫಸ್ಟ್ ಸ್ನಫ್ ಮೂವಿ ವಾಸ್ ಮೇಡ್ ಫಾರ್ ಸರ್ಫೇಸ್ ವೆಬ್? ಯಾ, ಇಟ್ಸ್ ಟ್ರೂ. ಫಸ್ಟ್ ಸ್ನಫ್ ಮೂವಿ ಅಂದರೆ ಆಂಬರ್ ಅಲರ್ಟ್, ಇದು ಸರ್ಫೇಸ್ ವೆಬ್ಗಾಗಿ ಮಾಡಿರುವಂಥದ್ದಾಗಿತ್ತು. ಈ ವಿಡಿಯೋ ಅಲ್ಲಿ ಅಥವಾ ಈ ಮೂವಿಯಲ್ಲಿ ಆಂಬರ್ ಅನ್ನುವಂಥ ಒಂದು ಚಿಕ್ಕ ಹುಡುಗಿ ಜೊತೆ ಏನಂತ ಓಪನ್ ಆಗಿ ಹೇಳೋಕೆ ಹೋದ್ರೆ ಮೇ ಬಿ ಈ ವಿಡಿಯೋನು ಇರಲ್ಲ ಆ್ಯಂಡ್ ಈ ಚಾನೆಲ್ಲು ಉಳಿಯಲ್ಲ. ಇದರ ನಂತರ ಬಂದಿದ್ದು MD Pope. MD Pope ಒಂದು ಏನು ವಿಡಿಯೋ ಅಂತ ಅಲ್ಲ ಅಥವಾ ಒಂದು ಮೂವಿ ನೇಮ್ ಅಂತ ಅಲ್ಲ, ಇದು ತುಂಬ ವಿಡಿಯೋ ಕ್ಲಿಪ್ಸ್ ಇರುವಂಥ ಒಂದು ಕಲೆಕ್ಷನ್ ಅಥವಾ ಆಲ್ಬಮ್ ಅಂತ ಹೇಳ್ಬೋದು. ವಿಡಿಯೋ ಮಿಡಲಲ್ಲಿ ಒಂದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಟ್ ಈಸ್
ನೋಡಿ, ನೀವು ಈ ಒಂದು ಸ್ನಫ್ ಮೂವೀಸ್ ಇದೆ ಅಥವಾ ಏನೇ ಒಂದು ವಿಡಿಯೋಸ್ ಇದೆ, ಅದನ್ನು ನೀವು ಪ್ಲೀಸ್ ಸರ್ಚ್ ಮಾಡೋಕೆ ಹೋಗಬೇಡಿ. ಇದನ್ನು ನೀವು ಸರ್ಚ್ ಮಾಡಿದ್ರಿ, ನಿಮಗೆಲ್ಲೋ ಯಾರಿಂದನೋ ಲಿಂಕ್ ಸಿಕ್ತು, ಆ ಲಿಂಕನ್ನು ನೀವು ಓಪನ್ ಮಾಡಿದ್ರಿ ಅಥವಾ ಯಾವುದೇ ಒಂದು ಕಾರಣದಿಂದ ಇದು ನಿಮ್ಮ ಸರ್ಚಲ್ಲಿ ಬಂತು ಅಥವಾ ನೀವು ಇದನ್ನು ಸರ್ಚ್ ಮಾಡಿದ್ರಿ ಅಂತ ಅಂದರೆ, ಫಸ್ಟ್ ಥಿಂಗ್ ಯು ವೋಂಟ್ ಬಿ ದ ಸೇಮ್ ಪರ್ಸನ್ ಆ್ಯಸ್ ಯು ಆರ್ ರೈಟ್ ನೌ. ಬಿಕಾಸ್ ಇದು ಅಷ್ಟು ಡಿಸ್ಟರ್ಬಿಂಗ್ ಆಗಿರುತ್ತೆ, ನಿಮ್ಗೆ ಇದರಿಂದ ಹೊರಗೆ ಬರ್ಲಿಕ್ಕಾಗಲ್ಲ. ಇದನ್ನು ನೀವು ನೋಡಿದ್ರಿ ಅಂತ ಅಂದರೆ ನೀವು ಏನನ್ನು ಮಾಡುವಂಥ ಇದರಲ್ಲಿ ಇರಲ್ಲ. ಅರ್ಥ ಮಾಡ್ಕೊಳ್ಳಿ ಏನು ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಅಂತ. ಸೆಕೆಂಡ್ ಥಿಂಗ್, ಇದು ನಿಮಗೆ ಸಿಕ್ತು, ನೀವು ಇದನ್ನು ನೋಡಿದ್ರಿ ಅಥವಾ ನೀವು ಇದನ್ನು ಡೌನ್ಲೋಡ್ ಮಾಡಿದ್ರಿ ಅಂತಂದರೆ ನೀವು ಸಿಕ್ಕಾಕೊಂಡು ಬಿದ್ರಿ. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಲೈಫ್ ಬರ್ಬಾದ್ ಆಗೋದಂತೂ ಪಕ್ಕ. ಬಿಕಾಸ್ ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು ಅಥವಾ ಪೊಲೀಸ್ ಆಗಿರ್ಬೋದು, ಲಾ ಆಗಿರ್ಬೋದು, ಈ ಒಂದು ಥಿಂಗ್ ಮೇಲೆ ಎಷ್ಟು ಸ್ಟ್ರಿಕ್ಟ್ ಇದೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಇವೆಲ್ಲ ಕೇಳಿದ ಮೇಲೂ ಸ್ಟಿಲ್ ನಿಮಗೆ ಈ ಥರ ಮೂವೀಸ್ ಅಥವಾ ವಿಡಿಯೋಸ್ ನೋಡ್ಬೇಕನ್ನುವಂಥ ಕ್ಯೂರಿಯಾಸಿಟಿ ಇದ್ದರೆ, ವಾಟ್ಸ್ ರಾಂಗ್ ವಿತ್ ಯು? ಯು ರಿಯಲಿ ನೀಡ್ ಅ ಹೆಲ್ಪ್. ಬಿಲೀವ್ ಮೀ, ಡಾರ್ಕ್ ವೆಬ್ ಬಗ್ಗೆ ಇಷ್ಟು ವಿಡಿಯೋಸ್ ನಾನು ಮಾಡಿದ್ದೀನಿ ಈ ಚಾನೆಲಲ್ಲಿ, ಬಟ್ ಸ್ಟಿಲ್ ಇವತ್ತಿಗೂ ನಾನು ಡಾರ್ಕ್ ವೆಬ್ನ ವಿಸಿಟ್ ಮಾಡಿಲ್ಲ. ಈ ಥರ ವಿಡಿಯೋಸ್ ಆಗಿರ್ಬೋದು, ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ಇನ್ಫಾರ್ಮೇಷನ್ ಕೊಟ್ಟೆ ಯಾವ ಥರ ಒಂದು ಸೋಷಿಯಲ್ ಮೀಡಿಯಾ ಆ್ಯಪಲ್ಲಿ ಈ ಥರ ಕೆಲಸ ಆಗ್ತಿದೆ ಅಂತ. ಬಟ್ ನಾನು ಆ ಥರ ವಿಡಿಯೋ ನೋಡಿಲ್ಲ, ನನಗೆ ನೋಡಲಿಕ್ಕೂ ಇಷ್ಟ ಇಲ್ಲ. ಸಿ, ಮೈ ಏಮ್ ಈಸ್ ಈ ಜಗತ್ತಲ್ಲಿ ಈ ಥರ ಒಂದು ದುನಿಯಾನು ಇದೆ, ಈ ಥರ ಜನರು ಇದ್ದಾರೆ ಅನ್ನುವಂಥ ಇನ್ಫಾರ್ಮೇಷನ್ನು ತಲುಪಿಸೋದು. ಎನಿವೇಸ್, MD ಪೋಪ್ ನಂತರ ಸ್ನಫ್ R73 ಅನ್ನುವಂಥ ಒಂದು ಮೂವಿ ಬಂತು. ಆ್ಯಕ್ಚುಲಿ ಮೂವಿ ಅಲ್ಲ, ಇದು ಒಂದು ಕಲೆಕ್ಷನ್ ಅಂತಲೇ ಹೇಳ್ಬೋದು. ಇದರಲ್ಲಿ ಈ ಒಂದು ಸ್ನಫ್ R73 ಏನಿದೆ, ಇದು ತುಂಬ ಕಾಂಟ್ರವರ್ಷಿಯಲ್ ಆಗಿದೆ. ಕೆಲವಷ್ಟು ಜನ ಹೇಳೋದೇನಂತಂದ್ರೆ ಇದು ಎಕ್ಸಿಸ್ಟೇ ಮಾಡಲ್ಲ ಅಂತ. ಬಟ್ ಇದು ರಿಯಲ್ ಆಗಿದ್ರೆ ಇದರಲ್ಲಿ ಏನಿದೆ ಅನ್ನೋದಕ್ಕೆ ಸಿಕ್ಕಿರೋ ಇನ್ಫಾರ್ಮೇಶನ್ ಹೀಗಿದೆ ನೋಡಿ. ಈ ಒಂದು ಕಲೆಕ್ಷನ್ ಅಲ್ಲಿ 80% ಕಾಂಟೆಂಟ್ MD ಪೋಪ್ ಇಂದೇ ಇದೆ. ಬಟ್ ಉಳಿದಿರುವಂಥ 20% ಏನಿದೆ ಅದು ಈ ಸ್ನಫ್ R73 ಕ್ರಿಯೇಟರ್ ಏನಿದಾರಲ್ಲ, ಅವರು ತಮ್ಮದೇ ಏನೋ ಒಂದು ಪ್ರೈವೇಟ್ ಆಗಿ ಶೂಟ್ ಮಾಡಿರುವಂಥದ್ದು ಕಲೆಕ್ಷನ್ನ ಆ್ಯಡ್ ಮಾಡಿದ್ದಾರೆ ಅಂತ. ನಾನು ನನ್ನ ಈ ವಿಡಿಯೋದಲ್ಲಿ NLF ಅನ್ನುವಂಥ ಒಂದು ವರ್ಡನ್ನು ಮೆನ್ಷನ್ ಮಾಡಿದ್ದೆ ನೋಡಿ. NLF ಒಳಗಡೆ ಎಷ್ಟು ವಿಡಿಯೋಸ್ ಬಂದಿತ್ತು, ಅದರಲ್ಲಿ ಒಂದು ವಿಡಿಯೋ ತುಂಬ ಡಿಸ್ಟರ್ಬಿಂಗ್ ಆಗಿತ್ತು. ದಟ್ ಈಸ್ ಡೇಸೀಸ್ ಡಿಸ್ಟ್ರಕ್ಷನ್. ಆ್ಯಂಡ್ ಈ ಒಂದು ವಿಡಿಯೋ ಕೂಡ ಈ ಸ್ನಫ್ R73 ಒಳಗಡೆ ಇನ್ಕ್ಲೂಡ್ ಇದೆ ಅಂತೆ. ಬೈ ದ ವೇ, NLF ನೋ ಲಿಮಿಟ್ಸ್ ಫನ್, ಇದ್ರ ಬಗ್ಗೆ ಇದ್ರ ಟೋಟಲ್ ಇನ್ಫಾರ್ಮೇಶನ್ ಏನಿದೆ ಅಲ್ಲ ಅದ್ರ ಬಗ್ಗೆ ಒಂದು ವಿಡಿಯೋ ಬರೋದಿದೆ. ನೀವು ಈ ವಿಡಿಯೋ ನೋಡ್ತಾ ಇರಬೇಕಿದ್ರೆ ಆ ವಿಡಿಯೋ ಶೂಟಿಂಗ್ ಕಂಪ್ಲೀಟ್ ಆಗಿ ಎಡಿಟಿಂಗ್ ಪ್ರೊಸೆಸ್ಸಲ್ಲಿರುತ್ತೆ. ಅಂದರೆ ಈ ವಿಡಿಯೋ ನಂತರ ಬರೋ ವಿಡಿಯೋನೇ NLF ಬಗ್ಗೆ. ಆ ವಿಡಿಯೋನ ಮಿಸ್ ಮಾಡಬೇಡಿ, ದಯವಿಟ್ಟು ಆ ವಿಡಿಯೋನ ನೋಡಿ. ಬಿಕಾಸ್ ಅದರಲ್ಲಿ ಇರುವಂಥದ್ದು ಆ ವಿಡಿಯೋ ಬಂದಮೇಲೆ ನೀವು ನೋಡಿ ಗೊತ್ತಾಗತ್ತೆ ನಿಮಗೆ. ಸೊ ಆಂಬರ್ ಅಲರ್ಟ್, MD ಪೋಪ್ ಆ್ಯಂಡ್ ಸ್ನಫ್ R73 ನಂತರ ತುಂಬ ಟೈಮ್ವರೆಗೆ ಯಾವುದೂ ಈ ಥರ ಕಲೆಕ್ಷನ್ ಬಂದಿಲ್ಲ. ತುಂಬ ಸಮಯ ಆದ ನಂತರ ಒಂದು ಕಲೆಕ್ಷನ್ ಬಂತು, ಅದರ ನೇಮು ಇಲ್ಲಿದೆ ನೋಡಿ. ಪ್ರೀವಿಯಸ್ ಕಲೆಕ್ಷನ್ಗಿಂತನೂ ಈ ಒಂದು ಕಲೆಕ್ಷನಲ್ಲಿರೋ ವಿಡಿಯೋಸ್ ತುಂಬ ಡಿಸ್ಟರ್ಬಿಂಗ್ ಆಗಿತ್ತಂತ ಹೇಳ್ತಾರೆ. ಆ್ಯಂಡ್ ದಿ ಮೆಸ್ಡ್ ಅಪ್ ಥಿಂಗ್ ವಾಸ್, ಈ ಒಂದು ಕಲೆಕ್ಷನ್ ಮಾಡಿರೋ ಉದ್ದೇಶ ಏನು ನಿಮಗೆ ಗೊತ್ತಾ? ಈ MD ಪೋಪು, ಸ್ನಫ್ R73, ಆಂಬರ್ ಅಲರ್ಟ್ ಇವೆಲ್ಲ ನೋಡಿ ನೋಡಿ ಯಾರಿಗೆ ಬೋರ್ ಬಂದಿದೆ ಅವ್ರಿಗಾಗಿ ಮಾಡಿರುವಂಥ ಒಂದು ಸ್ಪೆಷಲ್ ಕಲೆಕ್ಷನ್. ಡಾರ್ಕ್ ವೆಬ್ ಅಲ್ಲಿ ಈ ಥರ ಎಕ್ಸ್ಟ್ರೀಮ್ ವಿಡಿಯೋಸ್ ಅಪ್ಲೋಡ್ ಆಗುವಂಥ ಒಂದು ಸೈಟ್ ಇತ್ತು. ಆ ಸೈಟ್ ನೇಮು ಹರ್ ಟು ದಿ ಕೋರ್ ಅಂತ. ನೀವು ಕಮೆಂಟ್ ಮಾಡಿ ಹೇಳಿ, ಆ ಒಂದು ವೆಬ್ಸೈಟ್ ಬಗ್ಗೆ ನಿಮಗೆ ನೋಡೋ ಇಂಟ್ರೆಸ್ಟ್ ಇದ್ದರೆ ಅದ್ರ ಮೇಲೆ ಒಂದು ನಾನು ಸೆಪ್ರೇಟ್ ವಿಡಿಯೋ ಮಾಡ್ತೀನಿ. ಬಟ್ ಈ ವಿಡಿಯೋದಲ್ಲಿ ಆ ವೆಬ್ಸೈಟ್ನ ಯಾಕೆ ಮೆನ್ಷನ್ ಮಾಡಿದೆ ಅಂತಂದರೆ, ಆ ಒಂದು ವೆಬ್ಸೈಟಲ್ಲಿ ಡೈಲಿ ವಿಸಿಟರ್ಸ್ ಸಂಖ್ಯೆ ಎಷ್ಟಿತ್ತು ನಿಮಗೆ ಗೊತ್ತಾ? ಮೋರ್ ದೆನ್ 5 lakhs. ಇಮ್ಯಾಜಿನ್, 5 ಲಕ್ಷಕ್ಕಿಂತಲೂ ಜಾಸ್ತಿ ಜನ ಡೈಲಿ ಬೇಸಿಸಲ್ಲಿ ಆ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡ್ತಿದ್ರು. ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ ಈ ಜಗತ್ತಲ್ಲಿ ಎಷ್ಟು ಜನರ ಮೈಂಡ್ ಆಲ್ರೆಡಿ ಮೆಸ್ಡ್ ಅಪ್ ಇದೆ ಅಂತ. ಆ್ಯಂಡ್ ಇವೆಲ್ಲ ಪ್ರೊಡ್ಯೂಸ್ ಮಾಡುವಂಥ ಈ ಥರ ಮೂವೀಸ್ ಏನಿದೆ, ವಿಡಿಯೋಸ್ ಏನಿದೆ, ಇದು ಪ್ರೊಡ್ಯೂಸ್ ಮಾಡುವಂಥ ಮೇನ್ ಉದ್ದೇಶ ಏನಂತಂದರೆ ದುಡ್ಡಿಗೋಸ್ಕರ. ಬಟ್ ಇಲ್ಲಿ ಥಿಂಕ್ ಮಾಡುವಂಥ ವಿಚಾರ ಏನು ನಿಮ್ಗೆ ಗೊತ್ತಾ? ಕೆಲವಷ್ಟು ಜನ ಇದನ್ನು, ಈ ಥರ ವಿಡಿಯೋಸ್ನ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತಿದ್ರು. ಅದ್ರ ಹಿಂದಿರೋ ರೀಸನ್ ಅವರಿಗೆ ಈ ಥರ ವಿಡಿಯೋಸ್ ನೋಡಿ ಒಂಥರ ಪ್ಲೆಷರ್ ಸಿಗ್ತಿತ್ತು. ಇಂಥ ಜನಗಳ ಮೈಂಡ್ ಸೆಟ್ ಯಾವ ಥರ ಇರತ್ತಂತಂದರೆ, ಇನ್ನೊಬ್ರು ನೋವು ಪಡೋದನ್ನು ನೋಡಿ ಇವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗತ್ತೆ. ಇಂಥವ್ರಿಗೆ ನಾನು
ಏನು ಹೇಳಲಿ, ಐ ಹ್ಯಾವ್ ನೋ ವರ್ಡ್ಸ್ ಫಾರ್ ದೆಮ್. ನಿಮಗೇನು ಅನಿಸುತ್ತೆ? ಈ ಥರ ಜನರಲ್ಲಿ ಎಷ್ಟು ಪರ್ಸೆಂಟೇಜ್ ಜನ ನಮ್ಮ ದೇಶದಲ್ಲಿರ್ಬೋದು, ಎಷ್ಟು ಪರ್ಸೆಂಟೇಜ್ ಜನ ನಮ್ಮ ರಾಜ್ಯದಲ್ಲಿರ್ಬೋದು, ಎಷ್ಟು ಪರ್ಸೆಂಟೇಜ್ ಜನ ನಾವಿರುವಂಥ ಊರಲ್ಲಿರ್ಬೋದು, ಆರ್ ಎಷ್ಟು ಜನ ನಮ್ಮ ಅಕ್ಕಪಕ್ಕದಲ್ಲಿರ್ಬೋದು. ಈ ಥರ ಜನ ನೋಡೋಕೆ ನಮ್ಮ ಥರನೇ ಇರ್ತಾರೆ. ಇವರ ಡೈಲಿ ರೂಟೀನ್ ಕೂಡ ನಮ್ಮ ಥರನೇ ಇರುತ್ತೆ. ಬಟ್ ಇವರ ಒಂದು ಒಳಗಿರುವಂಥ ಒಂದು ರಾಕ್ಷಸ ಏನಿದ್ದಾನೆ ಅದು ನಮ್ಗೆ ಯಾರಿಗೂ ಕಾಣಿಸಲ್ಲ. ಅಗೇನ್ ಐ ಆಮ್ ರಿಪೀಟಿಂಗ್ ದಿಸ್, ಪ್ಲೀಸ್ ಡೋಂಟ್ ಟ್ರೈ ಟು ಫೈಂಡ್ ಆರ್ ವಾಚ್ ದೀಸ್ ಸ್ಟಫ್ಸ್. ನಾನು ಎಷ್ಟೇ ಇನ್ಫಾರ್ಮೇಷನ್ನ ಕೊಟ್ಟಿರ್ಬೋದು ಅದು ಅಷ್ಟು ಇಂಟರ್ನೆಟ್ಟಲ್ಲಿ ಅವೈಲೇಬಲ್ ಇದೆ. ಆರ್ಟಿಕಲ್ ರೂಪದಲ್ಲಾಗಿರ್ಬೋದು ಅಥವಾ ಯಾರಾದರೂ ಎಕ್ಸ್ಪ್ಲೇನ್ ಮಾಡಿರುವಂಥ ಒಂದು ವಿಡಿಯೋ ರೂಪದಲ್ಲಾಗಿರ್ಬೋದು. ನಾನು ಸ್ವತಃ ಈ ಥರ ವಿಡಿಯೋಸ್ ನೋಡಿಲ್ಲ, ನೋಡೋದು ಇಲ್ಲ, ನೋಡೋ ಇಂಟ್ರೆಸ್ಟು ನನಗಿಲ್ಲ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಏನು ಬರುತ್ತೆ ಆ ವಿಡಿಯೋಗೋಸ್ಕರ ಪ್ಲೀಸ್ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ನೀವು ಆ ವಿಡಿಯೋ ಬಂದ ನಂತರ ಯಾಕೆ ನಾನು ಇಷ್ಟು ಥಿಂಕ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗತ್ತೆ. ಎನಿವೇಸ್, ನಾನು ನಿಮಗೆ ಇದೇ ಥರದ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.